ಸೊ ಇವಾಗ ಅಂದ್ರೆ ನಾವು ಆಕ್ಟರ್ ಆಗಬೇಕು ಅಂತಂದ್ರೆ ನಮ್ಗೆ ಇವರು ನನಗೆ ನನ್ನ ಫೇವ್ರೆಟ್ ಆಕ್ಟರ್ ಅಥವಾ ಆ ಥರ ನಾನು ಚಿಕ್ಕ ವಯಸ್ಸಿಂದ ಕಿಚ್ಚಣ್ಣ ಫ್ಯಾನ್ ಹಾರ್ಡ್ ಕೋರ್ ಅಂದರೆ ಅದೇನೋ ಕೋಇನ್ಸಿಡೆಂಟ್ ಆಗಿ ನಾನು ಅವ್ರದ್ದು ತಾಯಿ ಅವ ನೋಡಿದ್ದೆ, ಮತ್ತು ಪ್ರತ್ಯರ್ಥ ನೋಡಿದ್ದೆ, ಆ್ಯಂಡ್ ಸ್ಪರ್ಶಾಲಂತೂ ಆಲ್ರೆಡಿ ನನಗೊಂಥರ ಈಗೋ ಎಲ್ಲ ಬೇರೆಯವ್ರನ್ನೆಲ್ಲ ನೋಡಿದಾಗೆ ನಿಮ್ಮೆಲ್ಲರ್ಕಿಂತ ಫಸ್ಟ್ ಫ್ಯಾನ್ ನಾನು ಅಂತ ಒಳಗಡೆ. ಆ್ಯಂಡ್ ಅವಾಗ ಐ ವಾಸ್ ವೆರಿ ಯಂಗ್. ನಾನು ತೀರ್ಥಹಳ್ಳಿ ಭಾಗದಲ್ಲಿ ಬೆಳೆದಿದ್ದು, ಫಸ್ಟ್ PU ಸೆಕೆಂಡ್ PU ಅವಾಗ. ಸೊ ಅವರು ಶಿವಮೊಗ್ಗ ಅಲ್ಲಿ ಅವಾಗೆಲ್ಲ ಲೈನ್ ಆಟೋ ಬಂದು ಹಿಂಗೆ ಚಿತ್ರ ರಿಲೀಸ್ ಆಗ್ತಾ ಇದೆ ಅಂತ ಆಟೋಗಳಲ್ಲೆಲ್ಲ ಓಡಾಡೋದು, ಅವೆಲ್ಲ ಕ್ರೇಜ್. ನಾವು ಕ್ಯಾಸೆಟ್ ಎಲ್ಲ ಎತ್ಕೊಂಬಂದು ಹಾಕೊಂಡು ಕೇಳಿ, ನಾನು ಫಿಲಮ್ ಆ್ಯಕ್ಟರ್ ಆದರೆ ಅವ್ರ ಫ್ರೆಂಡ್ ಆಗ್ಬೋದು, ಅವ್ರನ್ನೆಲ್ಲ ಮಾತಾಡಿಸ್ಬೋದು, ನಾನು ಫಿಲಮ್ ಆ್ಯಕ್ಟರ್ ಆಗಬೇಕು ಅಂತೆಲ್ಲ ಫ್ಯಾಂಟಿಸೈಸ್ ಮಾಡಿದ್ದುಂಟು ನಾನು ಆ ಟೈಮಲ್ಲಿ. ಮ್ಯಾಕ್ಸ್ ಸಿನಿಮಾ ನೋಡಿದ್ರ? 100% ಮಿಸ್ಸೇ ಇಲ್ಲ. ಅಭಿಮಾನಿ ಬೇರೆ ನೀವು. ಅಫ್ಕೋರ್ಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕಾಗಿಲ್ಲ, ಅದು ತುಂಬ ಬೇಜಾರೆ. ಸುಮಾರು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ದೀನಿ ಆ ಟೈಮಲ್ಲಿ. ಸ್ಕೂಲಿಂದ ಒಂದ್ಸಲ ಡಿಬಾರ್ ಆಗಿದ್ದೆ ವಾಲಿ ಫಿಲಮ್ ನೋಡೋಕೆ ಹೋಗಿ, ಬೇಲಿ ಹಾಕೊಂಡು ಹೋಗ್ಬಿಟ್ಟಿದೆ ಹಾಸ್ಟೆಲಲ್ಲಿ, ತೋಟ ಎಲ್ಲ ದಾಟ್ಕೊಂಡು. ರಂಗ SSLC ಒದೆ ತಿಂದಿದ್ದೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಹತ್ರ. ಅಂದ್ರೆ ಏನೋ ನಿಂತ್ಕೊಂಡು ನೋಡ್ತಾ ಇದ್ದೆ, ಪಟ್ ಅಂತ ಬಂದು ಹೊಡೆದಿದ್ದ ಅಷ್ಟೇ. ಆ ಥರ ಯಾರು ಬಂದು ಹೊಡೆದ್ರು? ಪೊಲೀಸು. ಸೊ ಅದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್. ನಂದಿ, ದಮ್ಮು, ಅವೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಟ್ ಮಾಡಿದ್ದೀನಿ. ಓಕೆ, ಸೊ ನೀವು ಇವಾಗ ಕಿಚ್ಚ ಸುದೀಪ್ ಸರ್ ಅವರು ನಿಮ್ಮ ಒಂದು ಇನ್ಸ್ಪಿರೇಷನ್ ಅಥವಾ ನಿಮ್ಮ ಫೇವ್ರೇಟ್ ಅಂತ ಹೇಳಿದ್ರೆ? ಖಂಡಿತ. ಆಕ್ಟಿಂಗ್ ಅಂತ ಬಂದಾಗ, ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಅಂದ್ರೆ ಈಸ್ ಎನ್ ಎಜುಕೇಟೆಡ್ ಆಕ್ಟರ್. ಅಂದರೆ ಅದ್ರೂ ಪ್ರಾಪರ್ ಎಜುಕೇಟೆಡ್ ಅಂದರೆ ಸುಮ್ಮನೆ ಕ್ಲಾಸ್ಗೆ ಹೋಗಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸಣ್ಣ ಸಣ್ಣ ಜೆಸ್ಚರ್ಸು, ಇದು ಕಲಿಯೋಕ್ಕೆ ತುಂಬ ಇದೆ. ಸುಮ್ಮನೆ ನೋಡ್ತಾ ಇದ್ರೇ ವಿ ಫೀಲ್ ಸೋ ಮೋಟಿವೇಟೆಡ್ ಆ್ಯಂಡ್ ಇನ್ಸ್ಪೈರ್ಡ್. ಹೌದು, ಅವ್ರದ್ದು ಇತ್ತೀಚೆಗೆ ಒಂದು ಇಂಟರ್ವ್ಯೂ ನೋಡಿದಾಗಲೂ ಗೊತ್ತಾಗುತ್ತೆ ಅವ್ರು ಎಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ವೆರಿ ಸ್ಟ್ರಾಂಗ್. ಅವ್ರ ಜೊತೆ ವರ್ಕ್ ಮಾಡಿರೋರು ಒಂದು ಸ್ವಲ್ಪ ಜನ ಹೇಳ್ತಾ ಇರ್ತಾರಲ್ಲ, ಅವ್ರು ನೋಡೇ ಯಾವ ಲೆನ್ಸ್ ಅಂತ ಹೇಳ್ತಾರೆ, ಯಾವ್ದಿದು ಅಂತ ಹೇಳ್ತಾರೆ. ಅಂದರೆ ಈಸ್ ಸೋ equipped in all the fields actually. ಹೌದು. ಸೊ ನೀವು ಬಿಗ್ ಬಾಸ್ ಸೀಸನ್ 9ಗೆ ಹೋಗ್ತೀರಾ ಅಂಡ್ ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ಇಟ್ಕೊಂಡು ಮಾತಾಡೋದು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒನ್ಸ್ ಇನ್ ಅ ಲೈಫ್ ಟೈಮ್. ಅದು ನೆಕ್ಸ್ಟ್ ಲೆವೆಲ್. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಂದರೆ ಅದಾದಮೇಲೆ ಎಷ್ಟೊಂದು ಸಲ ಅವ್ರು ಸಿಕ್ಕಿದಾಗ ಐ ಕಾಂಟ್ ಟಾಕ್, ಬ್ಲ್ಯಾಂಕ್ ಆಗಿಬಿಡ್ತೀನಿ. ಸುಮ್ಮನೆ ವಿಟ್ನೆಸ್ ಮಾಡ್ತಾ ಇರ್ತೀನಿ, ಆ ಮೊಮೆಂಟ್ನ ಅಬ್ಸಾರ್ಬ್ ಮಾಡ್ಕೊತಾ ಇರ್ತೀನಿ. ಆ ಫೀಲ್ನ ಬಿಟ್ಟರೆ ಐ ಬಿಕಮ್ ಬ್ಲ್ಯಾಂಕ್. ಬಿಗ್ ಬಾಸ್ನ ಒಂದು ಮೆಮೊರಿನ ಒಂದು ಲೈನಲ್ಲಿ ಹೇಳೋದಾದ್ರೆ? ಇಡೀ ಪ್ರಪಂಚದ ಕಂಪ್ರೆಸ್ಡ್ ವರ್ಷನ್ ಇಸ್ ಬಿಗ್ ಬಾಸ್. ನೀವು ಹೇಗೆ ಎಂಜಾಯ್ ಮಾಡಿದ್ರೆ ಬಿಗ್ ಬಾಸ್? ಕ್ರೇಜಿ. ನಾನಂತೂ ಅದಕ್ಕೆ ನಾನು ಪ್ರೌಡಾಗಿ ಹೇಳ್ಕೊಬೋದು, ನಾನು ಎಂಜಾಯ್ ಮಾಡಿರೋದ್ರಲ್ಲಿ ನಾನೇ ಜಾಸ್ತಿ ಅನ್ಸುತ್ತೆ. ಜಾಸ್ತಿ ಟೆನ್ಷನ್ ತಗೊಳ್ದೆ, ಏನು ತಲೆಗೆ ಹಾಕೊಳ್ದೆ, ಮೊಮೆಂಟ್ನ ಎಂಜಾಯ್ ಮಾಡಿರೋದು. ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಹೇಗಂತಂದ್ರೆ ವೀಕೆಂಡ್ ಬಂತು ಅಂದ ತಕ್ಷಣ ಎಲ್ರಿಗೂ ಸುದೀಪ್ ಸರ್ ಏನು ಹೇಳ್ತಾರೋ ಅಥವಾ ಏನು ಬೈತಾರೋ, ಸೊ ಆ ಒಂದು ಕಾನ್ಶಿಯಸ್ನೆಸ್ ಇರುತ್ತೆ. ಯಾವತ್ತು ಅದು ಯಾವುದಕ್ಕೂ ಇಟ್ಕೊಂಡಿಲ್ಲ. ನಾನು ಸುತ್ತಮುತ್ತ ನೋಡ್ತಾ ಇದ್ದೆ, ಹೌದು ಅವ್ರದ್ದೇ ಟರ್ಮಾಯಿಲ್ಸು ಇದು. ಬಟ್ ನಾನು ಫಸ್ಟೇ ಹೋಗ್ತಾ ಕ್ಲಿಯರ್ ಆಗಿ ಹೋಗಿದ್ದೆ ದಟ್ ಏನೇ ಆಗಲಿ ಒಂದೇ ವಾರ ಕಾಚೆ ಬಂದರೂ ಪರವಾಗಿಲ್ಲ, ಐ ವಿಲ್ ಬಿ ಮೈ ಸೆಲ್ಫ್. ಅದು ಇಷ್ಟ ಆಗಲಿ ಆಗದೆ ಇರಲಿ, ಜಾಸ್ತಿ ಎಫರ್ಟ್ ಹಾಕೋದು, ಪ್ರೆಷರ್ ತೊಗೊಳೋದು ಬೇಡ. ಸೆಕೆಂಡ್ ಇಸ್ ಕಪ್ಪು ಗೆಲ್ಲೇಬೇಕು ಅಂತ ತಲೆಗೆ ಹಾಕೊಳ್ಳೋದು ಬೇಡ. ಬಿಕಾಸ್ ಗೆಲ್ಲೇಬೇಕು ಅಂದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ನಮಗೆ ಬೇರೆಯವ್ರ ಮೇಲೆ ಜಲಸಿ ಮೂಡಿಸುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಮಾಡಿಸುತ್ತೆ. ಅವೆಲ್ಲದ್ರ ಮೂಲ ಏನಂದರೆ ನಾನು ಗೆಲ್ಲೇಬೇಕು ಅನ್ನೋ ಆ ಡೀಪ್ ಡಿಸೈರ್. ಅದಿಲ್ಲ ಅಂದಾಗ ಏನಾಗುತ್ತೆ, ನೀವು ರಿಲ್ಯಾಕ್ಸ್ ಆಗ್ತೀರಾ. ನೀವು ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಬೇರೆಯವರ ಟರ್ಮಾಯಿಲ್ಗಳು ನಿಮ್ಗೆ ಎತ್ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದಾರೆ, ಇವ್ರು ಟ್ರಿಗರ್ ಆಗ್ತಾ ಇದಾರೆ, ಬೇಕಂತ ಇವಾಗ ನೆಕ್ಸ್ಟ್ ನನ್ನ ಟ್ರಿಗರ್ ಮಾಡಕ್ಕೆ ಬರ್ತಾರೆ. ಅವೆಲ್ಲ ನಿಮಗೆ ನಾನು ಹೇಳಿದ್ನಲ್ಲ, ಗ್ಲಾಸ್ ಹಾಕೊಂಡು ಕೂತ್ಕೊಂಡಾಗ. ಇವಾಗ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ? ಲಾಸ್ಟ್ ಒಂದು ವಾರ ನೋಡಿಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ನೋಡಿದ್ದೀನಿ. ಯಾರು ವಿನ್ ಆಗಬೇಕು? ವಿನ್ ಆಗಬೇಕು ಹಂಗೆ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಯಾರು ನಿಮ್ಮ ಫೇವ್ರೇಟ್? ನನಗೆ ಹನುಮಂತು ಇಷ್ಟ ಆದರು, ಲಾಯರ್ ಜಗದೀಶ್ ಇಷ್ಟ ಆದರು, ರಜತ್ ಇಷ್ಟ ಆದರು. ಉಗ್ರಂ ಮಂಜು ನನಗೆ ಪರಿಚಯ ಮುಂಚಿಂದಾನು. ವಿ ಆರ್ ಲೈಕ್ ಮುಂಚಿಂದಾನು ಪರಿಚಯ, ವಿ ಆರ್ ಲೈಕ್ ಗುಡ್ ಫ್ರೆಂಡ್ಸ್. ಸೊ ಎಲ್ಲೋ ಆ ಫ್ರೆಂಡ್ಶಿಪ್ ಪರ್ಸ್ನಲ್ ಇದರಿಂದ ಒಂದು ಕೆಲವು ಆಸ್ಪೆಕ್ಟ್ ಬಿಟ್ಟರೆ ಐ ವಾಂಟ್ ಹಿಮ್, ಹಿ ವುಡ್ ಹ್ಯಾವ್ ಬೀನ್ ಅ ವೆರಿ ಬ್ಯೂಟಿಫುಲ್ ಕಾಂಪಿಟೇಟರ್. ಇವಾಗಲೂ ನಮ್ಮ ಸುದೀಪಣ್ಣ ಚೆನ್ನಾಗಿ ಕೊಟ್ಟು ಅರ್ಥ ಮಾಡಿಸ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ಹಿ ವಿಲ್ ಮೇಕ್ ಇಟ್ ಬಿಗ್. ಓಕೆ, ಜೋಶ್ ಮುಂಚೆ ಇದ್ದಂತಹ ರಾಕೇಶ್ ಹಾಗೆ ಜೋಶ್ ಆದ್ಮೇಲೆ ಇರುವಂತಹ ರಾಕೇಶ್